ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರ ಡಿಎನ್ಎ ಮ್ಯಾಚ್ ಆಗ್ತಾ ಇದೆ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಲ್ಲಿ ಡಿಎನ್ಎ ಪರೀಕ್ಷೆಯನ್ನ ಕೂಡ ನಡೆಸಲಾಗ್ತಾ ಇತ್ತು. ಇಲ್ಲಿಯವರೆಗೂ ಅಂದ್ರೆ ಇದುವರೆಗೂ 32 ಮೃತದೇಹಗಳ ಡಿಎನ್ಎ ಹೊಂದಾಣಿಕೆಯಾಗಿದೆ. 20 ಮೃತದೇಹಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗ್ತಾ ಇದೆ. ಮಾಜಿ ಸಿಎಂ ವಿಜಯ್ ರೂಪಾನಿ ಮೃತದೇಹದ ಗುರುತು ಪತ್ತೆಯಾಗಿದೆ ಅಂತ ಹೇಳಿ ಡೀಟೇಲ್ಸ್ಗಳು ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಯಾರ್ಯಾರ ಮೃತದೇಹ ಅನ್ನೋದೇ ಒಂದು ಕಡೆ ಪ್ರಶ್ನಾರ್ಥಕವಾಗಿರುವಂಥದ್ದು. ಅಷ್ಟರ ಮಟ್ಟಿಗೆ ದೇಹಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದ್ದಾವೆ. ಮತ್ತು ಒಬ್ಬರಿಂದ ಒಬ್ಬರಿಗೆ ಈ ಒಂದು DNA ಟೆಸ್ಟನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನೂ ಕೂಡ ಈ ಮೃತದೇಹಗಳನ್ನು ಹಸ್ತಾಂತರ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ. DNA ಮ್ಯಾಚ್ ಆಗಬೇಕು. ಸುಮ್ಮನೆ ಯಾರ್ದೋ ಒಂದು ದೇಹವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದರೆ ಆಲ್ಮೋಸ್ಟ್ ಸುಟ್ಟು ಕರಕಲಾಗಿರುವಂತಹ ದೇಹಗಳು, ಇನ್ನೇನು ಬಿಡಿ ಭಾಗಗಳಷ್ಟೇ ಕೂಡ ಲಭ್ಯ ಆಗತ್ತೆ. ಇಡೀ ಕಂಪ್ಲೀಟ್ ಬಾಡಿ ಅಂತೂ ಏನೂ ಲಭ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಯಾವ ರೀತಿಯಾಗಿ ಹೊಗೆ ಆವರಿಸ್ಕೊಂಡಿತ್ತು ಅನ್ನೋದನ್ನು ಗಮನಿಸಿದ್ದೀವಿ. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ವಿಮಾನ ಪತನ ಆಯಿತು. ಸೊ ಹಾಗಾಗಿ ಯಾಕೆ ಪತನ ಆಯಿತು ಅನ್ನೋದು ಇನ್ನಷ್ಟೇ ತನಿಖೆ ಕೂಡ ಒಂದು ಕಡೆ ಆಗ್ತಾ ಇದೆ. ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದು ಕಡೆ DNA ಮ್ಯಾಚಿಂಗನ್ನು ಕೂಡ ಮಾಡಲಾಗ್ತಾ ಇದೆ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಲ್ಲಿ DNA ಪರೀಕ್ಷೆಗಳನ್ನು ಇನ್ನೂ ಕೂಡ ಮಾಡಲಾಗ್ತಾ ಇದೆ. ಇದು ಹಾರ್ಡ್ಲಿ 10 ಡೇಸ್ ಟೈಮ್ ತೆಗೆದುಕೊಳ್ಳುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಸೊ ಹಾಗಾಗಿ ಈಗಾಗಲೇ ಘಟನೆ ನಡೆದು 4 ದಿನ ಆಗೋಗ್ಬಿಟ್ಟಿದೆ. DNA ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಮತ್ತು ಬೇರೆ ಬೇರೆ ದೇಶಗಳಿಂದ ಬಂದವರು ಕೂಡ ಇರೋದರಿಂದ ಅವರಿಗೂ ಕೂಡ ಮೃತದೇಹವನ್ನು ಹಸ್ತಾಂತರ ಮಾಡಬೇಕು. ಅವರ DNA ಪರೀಕ್ಷೆಯನ್ನು ನಡೆಸಬೇಕು. ಮತ್ತು ಸಾಮಾನ್ಯವಾಗಿ ದೇಹಗಳೆಲ್ಲ ಸುಟ್ಟಿರೋದ್ರಿಂದ ಈ DNA ಟೆಸ್ಟ್ ನಡೆಸೋದಕ್ಕೂ ಕೂಡ ಕಷ್ಟ ಸಾಧ್ಯ ಅಂತ ಕೂಡ ಹೇಳಲಾಗ್ತಾ ಇದೆ. ಅವರ ಕೂದಲು ಸಿಗಬೇಕು ಅಥವಾ ಅವರ ಉಗುರು ಸಿಗಬೇಕು. ಇದೆಲ್ಲ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಈ ಒಂದು DNA ಮ್ಯಾಚ್ ಮಾಡಬೇಕು. ಮತ್ತು ಅವರ ಕುಟುಂಬಸ್ಥರ ಅವ್ರದ್ದು DNA ಮ್ಯಾಚ್ ಆಗಬೇಕು. ಎರಡು ಕಡೆಯಿಂದಲೂ ಮ್ಯಾಚ್ ಆದ ನಂತರವೇ ಮೃತದೇಹವನ್ನು ಹಸ್ತಾಂತರ ಮಾಡಬೇಕಾಗಿದೆ. ಮೃತದೇಹ ಹಸ್ತಾಂತರ ಪ್ರಕ್ರಿಯೆಗೂ ಕೂಡ ಸಾಕಷ್ಟು ಸಮಯಗಳು ಕೂಡ ಆಗ್ತಾ ಇದೆ. DNA ಪರೀಕ್ಷೆ ಮ್ಯಾಚ್ ಆಗಬೇಕಲ್ಲ. ಮ್ಯಾಚ್ ಆಗದೇ ಅದೇ ರೀತಿಯಾಗಿ ನಾವು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾರಿಗೂ ಕೂಡ ಮೃತದೇಹವನ್ನು ಹಸ್ತಾಂತರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ DNA ತನಿಖೆ ಒಂದು ಕಡೆ ಆಗ್ತಾ ಇದೆ. ಮಾಜಿ ಸಿಎಂ ಅವರ ಮೃತದೇಹ ಕೂಡ ಸಿಕ್ಕಿದೆ. ಕೊನೆಗೂ ಬಯಲಾಯಿತು ಪೈಲಟ್ ನುಡಿದ ಕೊನೆಯ ಮಾತುಗಳು. ವಿಮಾನ ಹಾರೋದಕ್ಕೆ ಬೇಕಾದಂತಹ ಒತ್ತಡ ಸಿಕ್ಕಿಲ್ಲ ಅಂತ ಹೇಳಿ ಪೈಲಟ್ ಹೇಳಿದ್ರು. ವಿಮಾನವನ್ನ ಹಾರೋದಕ್ಕೆ ಬೇಕಾದಂತಹ ಒತ್ತಡ ಸಿಕ್ಕಿಲ್ಲ, ವಿಮಾನ ಬೀಳ್ತಾ ಇದೆ. ಆ ಬಳಿಕ ಮೇಡೆ 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 ಅಂತ ಹೇಳಿ 3 ಬಾರಿ ಮಾಹಿತಿ ಕೊಟ್ಟಿದ್ದಾರೆ. ಅಹಮದಾಬಾದ್ಗೆ ATCಗೆ ಮಾಹಿತಿಯನ್ನ ನೀಡಿದ್ದಾರೆ ವಿಮಾನದ ಪೈಲಟ್. ಅಹಮದಾಬಾದ್ನ ATC ಮಾಹಿತಿ ನೀಡಿದ ಬಳಿಕ ಸಂಪರ್ಕ ಕಟ್ ಆಗಿದೆ. ATC ಜೊತೆಗೆ ಸಂಪೂರ್ಣ ಸಂಪರ್ಕವನ್ನ ಕಡಿದುಕೊಂಡಿತ್ತು. ಅಷ್ಟರಲ್ಲಾಗಲೇ ವಿಮಾನ ಅನ್ನೋದು ಗೊತ್ತಾಗ್ತಾ ಇದೆ. ಕೊನೆಗೂ ನೋಡಿ ಬಯಲಾಗ್ತಾ ಇದೆ ಪೈಲಟ್ ನುಡಿದಂತಹ ಕೊನೆಯ ಮಾತುಗಳು. ವಿಮಾನ ಹಾರೋದಕ್ಕೆ ಬೇಕಾದಂತಹ ಒತ್ತಡಗಳು ಕೂಡ ಸಿಕ್ಕಿರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಗೊತ್ತಿದ್ರೂ ಕೂಡ ಯಾಕೆ ವಿಮಾನ ಹಾರಾಟವನ್ನ ಮಾಡೋದಕ್ಕೆ ಪೈಲಟ್ ಮುಂದಾದ್ರು ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಪೈಲಟ್ ಮುಂಚೆ ಅಂದರೆ ಅವರು ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಪಟ್ಟಿದ್ದಾರೆ. ಇದರಲ್ಲಿ ಅವರ ತಪ್ಪು ಅಂತ ಹೇಳಿ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಮತ್ತು ಅವ್ರ ಮೇಲೆ ದೂರುವಂತಹ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಬಟ್ ಆದರೆ ವಿಮಾನ ಹಾರೋದಕ್ಕೆ ಬೇಕಾದಂತಹ ಒತ್ತಡಗಳು ಏನಿರುತ್ತಲ್ಲ ಅದ್ಯಾವುದು ಕೂಡ ಸಿಗ್ತಾ ಇರಲಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮೊದಲಿಗೆ ಅವರು ATCಗೆ ಕರೆ ಮಾಡೋದಕ್ಕೆ ಮುಂಚೆ ಬೇರೆ ಯಾರಿಗಾದ್ರೂ ಕರೆ ಮಾಡಿದ್ರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ATCಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಅವರು 3 ಬಾರಿ ಮೇಡೆ ಅಂತ ಹೇಳಿ ಕರೆ ಮಾಡಿದ್ದಾರೆ. ಅಲ್ಲಿಗೆ ಮೇಡೆ ಅಂತ ಹೇಳಿ ಯಾವಾಗ ಪೈಲಟ್ಗಳು ಕರೆ ಮಾಡ್ತಾರೋ ಅಲ್ಲಿಗೆ ಮುಗಿತು ಅಂತ ಹೇಳಿ ಅರ್ಥ. ಅಂದರೆ ಏನೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಇದು ಲಾಸ್ಟ್, ನಮ್ಮಿಂದ ಏನೂ ಕೂಡ ಸಾಧ್ಯ ಆಗೋದಿಲ್ಲ, ನಾವು ಕೈ ಚೆಲ್ಲಲೇಬೇಕಾದಂತಹ ಪರಿಸ್ಥಿತಿ ಅಂತ ಅರ್ಥ. ಮತ್ತು ATCಗೆ ಕರೆ ಮಾಡಿ ತಕ್ಷಣವೇ ಅಲ್ಲಿ ಸಂಪರ್ಕ ಕಟ್ಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲವೂ ಕೂಡ ಅಷ್ಟರಲ್ಲಿ ಮುಗಿದಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತು ಹಲವಾರು ಪೈಲಟ್ಗಳು ಕೂಡ ಸಾಕಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ನಿಜಕ್ಕೂ ಎಂಥ ಎಕ್ಸ್ಪರ್ಟ್ ಪೈಲಟ್ ಇದ್ರೂ ಕೂಡ ಆ ಕ್ಷಣದಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ ಎಕ್ಸ್ಪರ್ಟ್ ಪೈಲಟ್ಗಳು ಕೂಡ. ಅವರವರ
ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳಾಗಿತ್ತೋ ವಿಮಾನದ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಕೂಡ ಹಂಚಿಕೊಂಡಿದ್ದಾರೆ. ವಿಮಾನ ಹಾರೋದಕ್ಕೆ ಬೇಕಾದಂತಹ ಒತ್ತಡಗಳು ಕೂಡ ಸಿಗ್ತಾ ಇರಲಿಲ್ಲ ಅಂತ ಹೇಳಿ ಪೈಲಟ್ ಹೇಳಿದ್ದಾರೆ. ಮತ್ತೆ ವಿಮಾನ ಹಾರಾಟ ಮಾಡೋದಕ್ಕೆ ಮುಂಚೆಯೇ ಪೈಲಟ್ಗೆ ಸೂಚನೆಗಳು ಸಿಕ್ಕಿತ್ತಾ ಅನ್ನುವಂತಹ ಪ್ರಶ್ನೆಗಳು. ಎರಡೂ ಇಂಜಿನ್ಗಳು ಫೇಲ್ ಆದಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ದುರಂತ ಸಂಭವಿಸಿದೆ. ಒಟ್ಟು 276 ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇಡೀ ಕುಟುಂಬಸ್ಥರು ಒಂದು ಕಡೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಮತ್ತೆ ಇಡೀ ಕುಟುಂಬವೇ ಕಳ್ಕೊಂಡು ಹೋಗಿರುವಂತಹ ದೃಶ್ಯಗಳನ್ನ ಕೂಡ ನಾವು ಕೂಡ ಗಮನಿಸ್ತಾ ಇದ್ದೀವಿ. ಇನ್ನೂ ಕೂಡ ಕಾರ್ಯಾಚರಣೆ ಸ್ಥಳದಲ್ಲಿ ಆಗ್ತಾ ಇದೆ. DNA ಮ್ಯಾಚ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಮತ್ತೆ ಮತ್ತೊಂದು ಕಡೆ ತನಿಖೆ ಚುರುಕುಗೊಂಡಿದೆ.